ನಮ್ಮಪ್ಪ ಹಾಗೆ ಅಪ್ಪ ಮಾಡ್ಬೇಕಾದ್ದು ಅದೇ. ಮಗ ಕಷ್ಟದಲ್ಲಿದ್ದಾಗ ಮಗನನ್ನು ಅಪ್ಪ ಎತ್ತಿ ಕೈ ಹಿಡಿಬೇಕು. ಅಪ್ಪ ಕಷ್ಟಕ್ಕೆ ಬೀಳದೆ ಇದ್ದಾಗ ಮಗ ನೋಡ್ಕೊಳ್ಬೇಕು. ನಾನು ಕಷ್ಟಕ್ಕೆ ಬಿದ್ದಾಯ್ತು, ನಮ್ಮ ಅಪ್ಪ ಒಂದು ದಾರಿ ತೋರಿಸಿದ್ದಾರೆ, ಅಲ್ಲಿ ಬಂದಿದ್ದೆ. ಈಗ ಎಲ್ಲಿದ್ದೀಯಾ? ಋಷ್ಯಮುಖದಲ್ಲಿದ್ದೀಯ. ನಮ್ಮ ಮೂಗಿನ ತುದಿಯಲ್ಲೇ ಇದ್ದವ ನೀನು. ನನಗೆ ನಿನ್ನನ್ನು ಕಂಡು ನೆನಪಾಗುವುದು ಯಾವುದು ಗೊತ್ತಾ? ಕೋಣನ ಹಣೆಯ ಮೇಲೆ ಕುಳಿತ ನೋಡದೆ ನೆನಪಾಗ್ತದೆ. ನಿನ್ನ ಪರಿಸ್ಥಿತಿ ಅಲ್ಲ, ಪರಿಸ್ಥಿತಿ ನನ್ನದಲ್ಲ, ನಿನ್ನ ಪರಿಸ್ಥಿತಿ ಯಾರಿಗೂ ಬೇಡ. ನಿನ್ನ ಪರಿಸ್ಥಿತಿ ಹೇಗಾಯ್ತು ಕೇಳಿದ್ರೆ, ಅಂಗೈಗೆ ಬೆಲ್ಲ ಹಚ್ಚಿ ಮುಂಗೈ ತೋರಿಸಿದಾಗಾಯ್ತು. ಅಂದ್ರೆ ನಾನು ಹತ್ತಿರವಿದ್ದೆ, ಪಡಿಲಿಕ್ಕೂ ಆಗುದಿಲ್ಲ, ಹಿಡಿಲಿಕ್ಕೂ ಆಗಿದ್ದಿಲ್ಲ. ನಿನ್ನ ವ್ಯಾಪ್ತಿ ಒಳಗೆ ನಾನಿದ್ದೆ. ನಿನ್ನ ಪರದಾಟ, ನಿನಗಿದ್ದ ಗೌರವವೂ ಹೋಯ್ತು. ಯಾಕೆ ಹೇಳು, ಈ ಕಳ್ಳ ನಮ್ಮ ವ್ಯಾಪ್ತಿಯಲ್ಲಿ ಇದ್ದಾನೆ, ಇವಳನ್ನು ಹಿಡಿಲಿಕ್ಕಾಗಿದ್ರೆ ನೀವು ಮಾತಾಡ್ತಾ ಇದ್ದೀಯ. ನಿನ್ನ ಪರಿಸ್ಥಿತಿ ಯಾರಿಗೆ ಹೇಳುದು? ನನಗೆ ಮತಂಗ ಮಹರ್ಷಿಗಳು ಶಾಪ ಕೊಟ್ಟಾಗ ನನಗೂ ಹಾಗೆ ಅನಿಸಿತ್ತು. ಇದು ನನ್ನ ಪಾಲಿಗೆ ಶಾಪ ಅಂತ. ಯಾವತ್ತು ನೀನು ಬಂದಲ್ಲಿ ಕೂತಿಯೋ ಅದು ನನ್ನ ಪಾಲಿಗೆ ವರ ಅಂತ ನನಗೆ ಗೊತ್ತಾಯ್ತು. ನನಗಿದ್ದದ್ದೇನು ಗೊತ್ತಾ? ಇವತ್ತಲ್ಲ ನಾಳೆ ಸುಗ್ರೀವ ಬದಲಾಗ್ತಾನೆ. ಮೊದಲಿನ ಸುಗ್ರೀವನಾಗಿ ಬಂದರೆ ನಿನ್ನ ಹೆಂಡತಿಯನ್ನು ನಿನಗೆ ಬಿಟ್ಟುಕೊಡುವ ಅಂತಿತ್ತು. ಯಾವತ್ತು ನಿನ್ನ ಅಪ್ಪನ ಆಜ್ಞೆಯ ಮೇರೆಗೆ ಬಂದು ಆ ಋಷ್ಯಮುಖದಲ್ಲಿ ಬಂದು ಕೂತಿಯೋ ಅವತ್ತು ವಿಶ್ವಾಸ ಆಯ್ತು ನಿಮ್ಮ ಜೀವನದಲ್ಲಿ ಬದಲಾಗ್ಲಿಕ್ಕಿಲ್ಲ. ಮತಂಗ ಮಹರ್ಷಿಗಳ ಶಾಪವಿರುವುದು ಹೇಗೆ ಕೇಳಿದ್ರೆ, ಇದಕ್ಕೆ ಕಾರಣೀಕರ್ತರಾದಂತಹ ವ್ಯಕ್ತಿ ಇರಲಿ, ಅವನ ಅನುಚರರು ಯಾರೇ ಇರಲಿ, ಒಂದು ಯೋಜನೆಯ ಒಳಗೆ ಎಲ್ಲೇ ಇದ್ದರೂ ಶತವೀಕ್ಷಿತವಾಗಲಿ ಅವರ ಶಿರವೆನ್ನುವುದಾಗಿ, ತಲೆ ಸಾವಿರ ಹೋಳಾಗಲಿ. ಒಂದು ಯೋಚನೆ ಮಾಡಿ, ನಿನ್ನ ವ್ಯಾಪ್ತಿಗೆ ಒಳಪಟ್ಟ ಪ್ರದೇಶದಲ್ಲಿ ನಿನಗೆ ತಿರುಗಾಡುವುದಕ್ಕಾಗುವುದಿಲ್ಲ. ಸುಗ್ರೀವ ಹಾಗಲ್ಲ, ಎಲ್ಲೂ ಬೇಕಾದ್ರೂ ತಿರುಗಾಟ ಮಾಡಬಹುದು ಸ್ವತಂತ್ರವಾಗಿ, ಎಲ್ಲಿಯೂ ಹೆದರ್ಕೊಳ್ಳುವುದಿಲ್ಲ. ಅಪರೂಪಕ್ಕೆ ನಿನಗೆ ಎದುರು ಓಡ್ತೇನೆ ಅಷ್ಟೇ, ಆ ಪ್ರಶ್ನೆ ಬೇರೆ. ನೀ ಅದನ್ನೆಲ್ಲ ಹೇಳ್ಬೇಡ. ಈಗ ನಮ್ಮ ಪ್ರದೇಶಕ್ಕೆ ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ, ನಮ್ಮ ಪ್ರದೇಶದಲ್ಲಿ ಕೆಲವು ಬದಿಯಲ್ಲಿ ಹುತ್ತ ಇರ್ತದೆ. ಹುತ್ತ ನಮ್ಮ ಪ್ರದೇಶದಲ್ಲಿ ಉಂಟು ಅಂತ ಹುತ್ತದೊಳಗೆ ಕೈ ಹಾಕ್ಲಿಕ್ಕೆ ಆಗ್ತದ? ಏನಾಗ್ತದೆ? ಏನಾಗ್ತದೆ? ಹುತ್ತದೊಳಗೆ ಕೈ ಹಾಕಿದ್ರೆ ಏನಾಗ್ತದೆ? ಪ್ರದೇಶ ನಮ್ದು ಅಂತ ಹಾವಿದ್ರೆ ಕಚ್ತದೆ. ಹಾಗಂತ ಇನ್ನೊಂದುಂಟು. ಇನ್ನೊಂದುಂಟು. ಈಗ ಹುತ್ತ ನಮ್ಮ ಪ್ರದೇಶದಲ್ಲಿ ಉಂಟು ಅಂತ ಹುತ್ತದ ಸಮೀಪ ಹೋಗಿ ಹುತ್ತ ಮುಟ್ಟಿ ನಮಸ್ಕಾರ ಆದ್ರೂ ಮಾಡಬಹುದು. ನಿನಗೆ ಒದ್ದು ಇಲ್ಲ, ನಿನ್ನ ಸ್ಥಳಕ್ಕೆ ಕಾಲ ಹುತ್ತ ಮುಟ್ಟುವುದು ಯಾರು? ಹುತ್ತ ಮುಟ್ಟುವುದು ಯಾರು? ಹುತ್ತ ಬ್ರಾಹ್ಮಣರು ಮುಟ್ಟಬೇಕು, ಉಳಿದವರು ಮುಟ್ಟುವ ಹಾಗಿಲ್ಲ. ಕಡಿಮೆ ಪೂಜೆ ಮಾಡುವುದು ಬ್ರಾಹ್ಮಣರು. ಹುತ್ತದ ಸಮೀಪ ನೆಲ ಮುಟ್ಟಿ ನಮಸ್ಕಾರ ಮಾಡಬಹುದು. ನೀನು ಮೊದಲು ಹುತ್ತ ಮುಟ್ಟಿದ್ದು ಅಂತ ಹೇಳಿದ್ರೆ ತಿರ್ಸ್ಬೇಡ, ದೇವರನ್ನೇ ಮುಟ್ಟಿಸಬೇಡ. ಹೌದುಂಟು, ಸಮೀಪವಾಗಿ ಮುಟ್ಟಬಹುದು. ಕೆಲವು ಕಡೆ ನೋಡಿ ಹೆಣ್ಣು ಮಕ್ಕಳು ಹುತ್ತಕ್ಕೆಲ್ಲ ಅವರ ಹಾಳಾಗ್ತಾರೆ. ನೀನು ಉಳಿದವರ ಮುಂದೆ ತಿರ್ಸ್ಲಿಕ್ಕೆ ಹೋಗು, ನನ್ನ ಮುಂದೆ ತಿರ್ಸುವುದಕ್ಕೆ ಹೋಗ್ಬೇಡ. ಅಲ್ಲಪ್ಪ, ನೀನು ಎಲ್ಲೂ ಹೋಗಿ ಏನೇ ಮಾತಾಡ, ಅವನ ಪ್ರಕಾಶಿಸಿದಾಗ ಮಾಡ್ತೇನೆ. ನಾನು ವಿಶ್ವನಾಥ ಅಂತ ಹೇಳು, ಅದಕ್ಕೆ ಸರಿಯಾದ ಪ್ರಸನ್ನ ಮತ್ತೊಬ್ಬ ಬರ್ಲಿ. ನೀ ತಿಳ್ಕೊಳ್ಬೇಕು, ವಿಶ್ವನಾಥ ಪ್ರಸನ್ನ ಇಬ್ಬರು ಒಟ್ಟಾಗಿ ಬಂದರು. ವಾಲಿಯ ಪ್ರಕಾಶ ಕಡಿಮೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನೀನು ತಿಳ್ಕೊ. ನಿಜವಾಗ್ಲೂ ಗೊತ್ತುಂಟು, ಇಬ್ಬರು ಒಟ್ಟಾಗಿ ಬಂದ್ರು ವಾಲಿಯ ಪ್ರಕಾಶ ಕಡಿಮೆ ಆಗುದಿಲ್ಲ. 15 ದಿವಸ ಆದ್ರೂ ಕೆಲವು ಕಡೆ ಹೋಗ್ಲಿಕ್ಕೆ ಆಗುದಿಲ್ಲ. ಬರ್ಬೇಡ ಅಂತ ಹೇಳುದು, ಬಂದ್ರೆ ನಮ್ಮ ಇಷ್ಟದಂತೆ ಇರ್ಬೇಕಂತ ಹೇಳೋದು. ಆದ್ರೆ ಹೋಗ್ಲಿಕ್ಕೆ ಇಲ್ಲ ಕೆಲವರಿಗೆ. ಉಳಿದವರಿಗೆ ಬರಬೇಡ ಅಂತ ಶರಣು ಬಂದಾದ್ರೂ ಅನ್ಬಹುದು. ನಿನಗೆ ಪಾಪ ಹೋಗ್ಲಿಕ್ಕೆ ಇಲ್ಲ. ಎಲ್ಲಿಗೆ ಎಲ್ಲಿಗೆ ಅಲ್ಲಿಗೆ ಎಲ್ಲಿಗೆ ಅಲ್ಲಿಗೆ ಪಾಪಿ ಮಗನೇ. ಹೇಳಿದ್ ಯಾರು ಗೊತ್ತಾ? 10 ಹೆತ್ತವಳಿಗೆ 1 ಹೆತ್ತವಳು ಹಡಿಯುವುದಕ್ಕೆ ಹೇಳಿಪಟ್ಟಾಗಾಯ್ತು. ಪಾಪಿ ಮಗನೇ, ನೀನು ಇರಬೇಕಾದ ಜಾಗದಲ್ಲಿ 1 ದಿವಸವೂ ನೀನು ಇರುವುದಿಲ್ಲ. ಊರ ಮೇಲೆ ಸುತ್ತಾಡ್ಕೊಂಡು ಉನ್ನತಾದ ಒಂದು ಕ್ಷೇತ್ರ ಮುಟ್ಟುವಂತ ನಿನಗೆ ಗೊತ್ತಿಲ್ಲ. ನೀನು ನನಗೆ ಹೇಳುದಾ? ನಾನು 15 ದಿವಸಕ್ಕಾದ್ರೂ ಹೋಗ್ತೇನೆ, ನೀನು ತಿಂಗಳಲ್ಲಿ ಒಂದ್ಸರಿ ಆದ್ರೂ ಹೋಗ್ತೀಯಾ? ನೀನು ಹೋಗದ ಎಷ್ಟು ವರ್ಷ ಆಯ್ತು? ನೀನು ಬರ್ದ ಎಷ್ಟು ವರ್ಷ ಆಯ್ತು? ಹೇಳಲಿಕ್ಕಿಲ್ಲ ನೀನು. ಯಾಕೆ ಗೊತ್ತುಂಟು? ನಾನು 15 ದಿವಸ ಅಲ್ಲ, ಯಾವತ್ತು ಎಲ್ಲಿ ಬೇಕಾದ್ರೂ ಸುತ್ತೇನೆ. ನೀನು ಸತ್ಯ ಹೇಳು. ಋಷ್ಯಮುಖ ಎಷ್ಟು ವರ್ಷ? ನಿನಗೆ ಋಷ್ಯಮುಖ ಬಿಟ್ಟು ಬೇರೆ ಕಡೆ ತಿರುಗಾಟ ಮಾಡ್ಲಿಕ್ಕೆ ಆಗ್ತದಾ? ಆಗ್ಬಹುದು. ನೀನು ಕಂಡ ತಕ್ಷಣ ಓಡ್ಬೇಕು. ನಿನಗೆ ನಾನಿದ್ದ ಪ್ರದೇಶ ನಿನಗೆ ಆಗುವುದಿಲ್ಲ. ಹೋಗಿ ನಿಲ್ಲಿಕ್ಕಾಗದೆ ಓಡ್ಬೋದು ದೊಡ್ಡದ, ಹೋಗ್ಲಿಕ್ಕಾಗದೆ ಹೆದರ್ಕೊಂಡು ಕೂತ್ಕೊಳ್ಳೋದು. ಕೆಲವು ಕಡೆ ನಾವೇ ಹೋಗುವುದಿಲ್ಲ ಅಂತ ಹೇಳಬೇಡ. ನೀನು ಭಾರತಕ್ಕೆ ಬೇಲಿ ಹಾಕಿದಾರಲ್ಲ, ಶಾಪದ ಬೇಲಿ. ಯಾರು ಹೇಳಿದ್ರು? ನಾನು ಹೇಳೋದು. ಶಾಪದ ಬೇಲಿ ಇರುವುದು ಭೂಮಿಯ ಮೇಲೆ ಸಂಚರಿಸಲಿಕ್ಕೆ ಆಗುದಿಲ್ವಾ? ಮೇಲಿಂದ ಸಂಚಾರ ಮಾಡ್ಲಿಲ್ವಾ? ಅಲ್ಲ, ಮೇಲಿಂದ ಸಂಚಾರ ಮಾಡಿದ ಭೂಮಿಗೆ ಸೇರುವುದಿಲ್ಲ. ಇವತ್ತು ಬಂದು ಸ್ವರ ಏರಿಸ್ತಿ ಅಂತಾದ್ರೆ ತಿಂದ ಪೆಟ್ಟಿನ ಋಣ ಅಲ್ಲ, ತಿಂದ ಪೆಟ್ಟಿನ ನೋವು ಕಡಿಮೆ ಆಯ್ತು ಅಂತ ಕಾಣ್ತದೆ. ಆಗೊಮ್ಮೆ ಈಗೊಮ್ಮೆ ಅಪರೂಪಕ ಮುಖಾಮುಖಿ ಆಗುವುದು. ಬಂದಾಗ ಹೀಗೆ ಸ್ವರ ಏರಿಸುವುದು. ಆ 4 ಜನರು ಕಟ್ಕೊಂಡು ಹೋಗಿದ್ದೆಲ್ಲ, ಮೊದಲೆಲ್ಲ ನನ್ನ ಜೊತೆಗಿರ್ಬೇಕು,
ಆ 4 ಜನರು ಕಟ್ಕೊಂಡು ಹೋಗಿ ನೀನು ಅವ್ರಿಗೆ ಬಂದದ್ದು. ಹೌದಪ್ಪ, ನೀನ್ ಎಲ್ಲಿದ್ದೀಯ? 4 ಜನರು ಬರ್ತಾರೆ, ಬರ್ಲಿಕ್ಕೆ ಅಲ್ದ ಹೇಳು ಕರ್ಕೊಂಡು ಹೋಗಿ. ಆ 4 ತಡಿ ನಮ್ಗೆ ಹೇಳ್ಬಾರ್ದು ನೀವು. ಯಾರಿಗೆ ಹೇಳುದು? ನಿಮ್ಮದೆಲ್ಲ ನಮ್ಗೆ ಹೇಳ್ಬಾರ್ದು. ಬಾರಿ ಇದುವರೆಗೆ ಎಲ್ಲಿಯಾದ್ರೂ ಹೋಗುವಾಗ ಮತ್ತೊಬ್ರು ಕಟ್ಕೊಂಡು ಹೋದದಿಲ್ಲ, ಅದು ನೀನು ಹೋಗುವಾಗ ಕಟ್ಕೊಂಡು ಹೋಗ್ಬೇಕು. ಅವ್ರಿಗೆ ಬಂದದ್ದು. ತಡಿ, ಈಗ ನಿನಗೆ ಇಷ್ಟು ಎದ ಇದೆ ಯಾಕೆ? ಹೆಂಡತಿ ಬಿಟ್ಟವ ನೀನು ಹೆಂಡತಿ ಕೊಡುದಂತ ಅದಕ್ಕೆ ಕೇಳ್ತೇನೆ. ಯಾರ ಮಾನಿನಿ? ನನ್ನ ಮಾನಿನಿ. ನಿನಗೆ ನಿನ್ನದ್ದೇ ಆಗಬೇಕು ಅಂತಿಲ್ಲ, ಯಾರದ್ದಾದ್ರೂ ಆಗ್ತದೆ. ಹೌದಾ? ಹಾ, ಅದು ಯಾರಿಗೆ ನಿನಗೆ ಹೇಳ್ಕೊಂಡದ? ನನಗ? ನಾನ್ ನಿನಗೆ ಹೇಳಿ. ನನಗೆ ಕೇಳಿದ್ದು. ನಿನಗೆ ಹೇಳಿ. ನಾನು ಹಾಗೆ ಮಾಡಲಿಲ್ಲ. ಹಾಗೆ ಮಾಡಿದವ ನೀನು. ಮಾನಿನಿಯನ್ನ ಬಿಡುವುದಕ್ಕೆ ಮನಸ್ಸು ಬಾರದೆ. ಯಾಕೆ 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 ಈ ಸಮಸ್ಯೆ ಬಂದದ್ದು? ಯಾಕೆ? ನನ್ನ ಸಮ್ಮುಖದಲ್ಲಿಯೇ ನನ್ನ ಹೆಂಡತಿಯ ಕರ ಹಿಡಿದು ಎಳೆದು ಅರಮನೆ ಒಳಗೆ ತಳ್ಳಿದವ ನೀನು. ಯಾಕೆ ನಿನ್ನ ಸಮ್ಮುಖದಲ್ಲಿ ನಿನ್ನ ಹೆಂಡತಿಯ ಕರ ಹಿಡಿದು ನಾನು ಎಳೆದಿದ್ದೇನೆ? ಯಾಕೆ ಅಂತ ನೀನು ಹೇಳ್ಬೇಕು. ಅಲ್ಲ, ಯಾಕೆ ಅಂತ ನೀನು ಹೇಳು. ಕರ ಹಿಡಿದು ಎಳೆದಿದ್ದೇನೆ ಅಂತ ಹೇಳುವುದು ನೀನಲ್ವಾ? ಹೌದು. ನಿನ್ನ ಹೆಂಡತಿಯ ಕರ ಹಿಡಿದು ನಾನು ಯಾಕೆ ಎಳೆದಿದ್ದೇನೆ? ವಿಷಯ ನನಗೆ ಗೊತ್ತಿಲ್ಲ. ನನ್ನನ್ನು ಒತ್ತು ಓಡಿಸಿ ಹೇಳ್ಕೊಂಡು ಹೋಗಿದ್ದೆ. ಈಗ ತುಂದುಬಿಯ ಪ್ರಕರಣ, ಮಾಯಾವಿಯ ಪ್ರಕರಣದಲ್ಲಿ ಆದಂತಹ ಸಮಸ್ಯೆ ಇದೆ. ಹೌದಾ? ಹೌದು. ಈಗ ಅವನಲ್ಲಿ ಹೋರಾಟಕ್ಕಾಗಿ ಹೋದಂತಹ ಸಂದರ್ಭ, ಹೌದು. ನನ್ನಿಂದ ಪೆಟ್ಟು ತಿಂದು ಓಡಿ ಹೋಗಿ ಗುಹಾ ಪ್ರದೇಶವನ್ನು ಒಳ ಹೋಗ್ತವನಿದ್ದಾನೆ. ಆಗ ಮೊದಲು ಮುಂದೆ ಹೋಗ್ತೇನೆ ಅಂತ ಹೇಳಿದ್ದೆ. ಯಾರು ಹೇಳಿದ್ರು? ನೀನು ಹೋಗ್ತೇನೆ ಅಂತ ಹೇಳಿದೆ. ಆಗ ನಾನೇನು ಹೇಳಿದೆ? ಬೇಡ ಅಂತ ಹೇಳಿದೆ. ನಾನು ಹೋಗ್ತೇನೆ ಅಂತ ಹೇಳಿದೆ. ಆಗ ಮತ್ತೆ ನಾನು ಹೇಳಿದೆ ಇಲ್ಲ ನಾನೇ ಹೋಗ್ಬೇಕಂತ ಹೇಳಿದೆ. ಆಮೇಲೆ ನಾನೇನು ಹೇಳಿದೆ? ಆಣೆ ಮಾಡಿಸ್ಕೊಂಡೆ. ಏನಂತ? ಒಳಗೆ ಬಂದ್ರೆ ಆಣೆ ಅಂತ. ಆಗ ನೀನೇ ಹೇಳಿದ್ದೀಯ, ಅಣ್ಣ ನೀನು ಬರುವಲ್ಲಿಯವರೆಗೆ ಈ ಸ್ಥಳದಿಂದ ನಾನು ಕದಲುವುದಿಲ್ಲ ಅಂತ ಹೇಳಿದ್ದೀಯ. ಹೌದಾ? ಆಮೇಲೆ ನಾನು ಬರುವುದರೊಳಗೆ ಆ ಗುಹೆಗೆ ಬಂಡೆಯನ್ನು ಅಡ್ಡ ಇಟ್ಟು ಪುರಕ್ಕೆ ಬಂದದ್ದು. ಯಾಕೆ ಬಂದೆ? ಯಾಕೆ ಬಂದೆ? ಅಲ್ಲ ನೀನು ಸತ್ಯ ಇರೋದು ಗೊತ್ತಾಯ್ತು. ಯಾರು ಹೇಳಿದ್ದು ನಾನು ಸತ್ತಿದ್ದೇನೆ ಅಂತ? ತಮ್ಮ ಅಂತ ಹೇಳಿದೆ. ತಡಿಯ, ಈಗ ನೀ ಅಣ್ಣ ಅಂತ ಹೇಳಿದ್ರೆ ನೀ ಸತ್ತೋಗಿದ್ಯಾ? ಇಲ್ಲ, ಜೀವಿದ್ಯಲ್ವಾ? ಈಗ ನಾ ತಮ್ಮ ಅಂತ ಹೇಳಿದ್ರೆ ನಾ ಸತ್ತಿದ್ದೇನೆ ಅಂತ ನೀ ಹೇಗೆ ನೀ ತಿಳ್ಕೊಂಡೆ? ತಮ್ಮ ಅಂತ ಹೇಳಿದೆ. ಹೇಳಿದೆ, ಬೆನ್ನಿಗೆ ರಕ್ತ ಬಂತು. ಯಾರದ್ದು? ಯಾರದ್ದು ನನಗೆ ಗೊತ್ತುಂಟು. ನಿನಗದು ಗೊತ್ತುಂಟಾ? ನನಗೆ ಬೇಡ. ಅಣ್ಣನ ಹೆಣ ಸಿಕ್ಕಿದ್ಯಾ? ಅಣ್ಣನ ಹೆಣ ಹುಡುಕಿದ್ಯಾ? ಸಿಗ್ಲಿಕ್ಕೆ ಒಳಗೆ ಬರ್ಲಿಕ್ಕೆ ಆಗಲಿಲ್ಲ. ಹೆಣ ಹುಡುಕುದಾಗೆ. ಈಗ ನೀನು ಅಣ್ಣನಿಗಾಗಿ ಪ್ರಾಣಕ್ಕೆ ಪ್ರಾಣ ಕೊಡುವ ತಮ್ಮ ಅಂತ ಅದುವರೆಗಿನ ಸುದೀರ್ಘವಾದಂತಹ ಜೀವನದಲ್ಲಿ ಕೋಟಿ ಕೋಟಿ ವರ್ಷ ನಾವು ಬದುಕಿದ್ದೇವೆ. ಅದುವರೆಗೆ ವಾಲಿ ಸುಗ್ರೀವರ ಜೀವನದಲ್ಲಿ ಹೇಗಿರಬೇಕು ಅಣ್ಣ ತಮ್ಮಂದಿರು ಅಂತ ಲೋಕಮುಖಕ್ಕೆ ತೋರಿಸಿಕೊಟ್ಟವರು ನಾವಿದ್ದೇವೆ. ಅಣ್ಣನಿಗಾಗಿ ತಮ್ಮನಿಗಾಗಿ ಅಣ್ಣ ಪ್ರಾಣ ಕೊಡುವುದಕ್ಕೂ ಸಿದ್ಧರಾಗಿರ್ಬೇಕು. ಆಯ್ತು, ನಿನ್ನ ಕಲ್ಪನೆಯಂತೆ ನನ್ನ ಹೆಣ ಸಿಗಲಿಲ್ಲ, ನಿನಗೆ ಸತ್ತದ ನಾನು ಮತ್ತೆ ಗೊತ್ತಾಗ್ಲಿಲ್ಲ. ಆದರೂ ಸತ್ಯ ಎನ್ನುವಂತ ಭ್ರಮೆಯಲ್ಲಿ ನೀ ತಿಳ್ಕೊಂಡೆ. ಒಳಗೆ ಬರ್ಬೇಕಿತ್ತಲ್ಲ, ಯಾಕೆ ಬರ್ಲಿಲ್ಲ? ಎಲ್ಲಿ ಒಳಗೆ? ಒಳಗೆ ಅಣ್ಣ, ವಿಕ್ರಮಿಯಾದ ನೀನು ಸತ್ಯವಾಗಿ ತಿಳಿದ ಮೇಲೆ ಒಳಗೆ ಬಂದು ನಾನು ಸತ್ತರೆ ನಮ್ಮ ಪ್ರಜೆಗಳ ಪರಿಸ್ಥಿತಿಯೇ ಬೇಡ. ನೀನು ಅದು ಬೇಡ, ನೀವು ಅದನ್ನೆಲ್ಲ ಹೇಳಬೇಡ. ನಾವಿಲ್ಲದೆ ಇದ್ರೆ ಪ್ರಪಂಚ ನಡೆಯುವುದಿಲ್ಲ. ಅವ್ರ ಕಥೆ ಏನು, ಇವ್ರ ಕಥೆ ಏನು, ಯಾರಿಲ್ಲದೆ ಇದ್ರು ಪ್ರಪಂಚ ಹೋಗ್ತಾ ಇರ್ತದೆ, ಕಾಲಚಕ್ರ ತಿರುಗ್ತಾ ಇರ್ತದೆ. ನೆನಪಿಟ್ಕೋ. ಇದು ನೀನೇ ಹೇಳುದಾ? ನಿನಗೊಂದು ವಿಷಯ ಹೇಳ. ತಡಿ, ನಾವು ಪ್ರಪಂಚದಲ್ಲಿ ಅವ ಒಳಗೆ ಹೋದವ ಸತ್ತಿದ್ದಾನೆ, ಅವ ಇನ್ನು ಬರ್ತಾನೋ ಇಲ್ವೋ ಗೊತ್ತಿಲ್ಲ, ಬದುಕ್ತಾನೋ ಇಲ್ವೋ ಗೊತ್ತಿಲ್ಲ ಅಂತ ಭ್ರಮೆಯಲ್ಲೆಲ್ಲ ಇರಬಾರ್ದು. ನಂಬಿದ ದೈವ ದೇವರ ಅನುಗ್ರಹ ಉಂಟು ಅಂತಾದ್ರೆ ಸಾಯುವ ಕೊನೆಯುಸಿರೆಳೆದಂತ ವ್ಯಕ್ತಿ ಕೂಡ ಮತ್ತೆ ಬದುಕಿ ಒಂದು ಲೋಕದಲ್ಲಿ ವಿಶ್ರಮಿಸುವ ಕಾಲ ಒಂದು ಬರ್ತದೆ ಅಂತ ಸದಾ ನೆನಪಿಟ್ಕೊಳ್ಬೇಕು. ಅದು ಯಾವತ್ತು ಗೊತ್ತುಂಟು. ಅದಕ್ಕೋಸ್ಕರವೇ ನಾನು ಸಾಯುವುದಕ್ಕೆ ಮುಂದಾದವರು ಬದುಕಬೇಕೆನ್ನುವ ಹಾಗೆ ಉಳಿದವರಲ್ಲಿ ಹೇಗೆ ಹರಕೆ ಪೂಜೆ ಮಾಡ್ತಾರೋ ಆವತ್ತು ನೀ ಸತ್ತ ಇರುವಾಗ ನಾ ಭಾವಿಸಿ ಇಲ್ಲಿ ಮನೆಗೆ ಬಂದು ದೇವರಿಗೆ ಒಂದು ನಮಸ್ಕಾರ ಮಾಡಿ ನಮ್ಮ ಸೇನೆಯವರೆಲ್ಲ ಕಟ್ಕೊಂಡು ದೇವರ ಅನುಗ್ರಹ ಉಂಟು, ಸೇನಾ ಬಲ ಉಂಟು ಎನ್ನುವುದನ್ನ ರಕ್ಕಸರಿಗೆ ತೋರಿಸುವುದಕ್ಕಾಗಿ 77 ಕೋಟಿ ಕಪಿನಾಯಕರು, 18 ಅರ್ಬುದ ಬಾನರು, ನಮ್ಮಲ್ಲಿ ಬಲಕ್ಕೇನು ಕಡಿಮೆ ಇತ್ತ? ಅಷ್ಟು ಜನರು ಕರ್ಕೊಂಡು ಹೋಗಿ ಅಣ್ಣ ಒಳಗೆ ಸತ್ತಿದ್ದಾನೆ ಇಲ್ವಂತ ನೋಡಿದೀಯಾ? ಅಲ್ಲಪ್ಪ, ನಾನು ಅದಕ್ಕಾಗಿ ಬಂದದ್ದು. ಬಂದ ಮೇಲೆ ವಿಷಯ ಕೇಳಿದ್ರು, ಅಣ್ಣ ನೀನು ಸತ್ಯ ಅಲ್ಲ, ನೀ ಸಾಯಿದೆ, ನಾ ಸಾಯುವುದಿಲ್ಲ. ಅಲ್ಲಿ ನಾನು ಅಂದುಕೊಂಡದ್ದು ನೀ ಸತ್ಯ. ಆ ಸತ್ತ ನೋವು ದುಃಖ ಎನ್ನುವುದು ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಬಾಯಿ ಬರಲಿಲ್ಲ ಆಗಿತ್ತು. ಉತ್ತರ ಕೊಡುವುದಕ್ಕೆ ಬಾಯಿ ಬರಲಿಲ್ಲ, ಸುಮ್ಮನೆ ಕುಳಿತೆ. ಈಗ ನಾನು ನಿನ್ನಲ್ಲಿ ಕೇಳ್ತೇನೆ, ನೀನು ಗುಹಾ ಪ್ರದೇಶದಲ್ಲಿ ನಿಂತದ್ದು ಎಷ್ಟು ವರ್ಷ ನಿಂತಿದ್ದೀಯಾ? ಬಹಳಷ್ಟು ವರ್ಷ. ಬಹಳಷ್ಟು ವರ್ಷ. ಬಹಳಷ್ಟು ಅಂದ್ರೆ ಬಹಳಷ್ಟು 1000 ವರ್ಷ ಮೇಲೆ ನಿಂತಿದ್ದೇನೆ. ಎಲ್ಲಿ? ಅಲ್ಲೇ. ಸ್ವತ್ತು ಹೋಗ್ಲಿಕ್ಕೆ ಯಾರಾದ್ರೂ ಕಥೆ ಗೊತ್ತಿಲ್ಲದೆ ಇದ್ರೆ ಇದನ್ನು ಒಪ್ಪಲೇಬೇಕಲ್ಲ. 1000 ವರ್ಷ ನಿಂತಿದ್ದೆ? 1 ವರ್ಷ ನಿಂತದ್ದು. ನೀನು ಇತ್ತದ್ದು 1 ವರ್ಷ. ನಾನು ಗೊತ್ತುಂಟು, ಲೆಕ್ಕಾಚಾರ ಸರಿ ಉಂಟು, ಲೆಕ್ಕ ಹಾಕಿದ್ದೇನೆ. ನಿನಗೆ ಯಾಕೆ ಗೊತ್ತಾಗ್ಲಿಲ್ಲ? ಎಲ್ಲ ತಿರ್ಚಿ ಆಚೆ ಈಚೆ ಎಷ್ಟು ವರ್ಷ ನೀನ್ ನಿಂತದ್ದು 1 ವರ್ಷ. 1 ವರ್ಷ ನಿಂತ ಹಿಂತಿರುಗಿ ಅರಮನೆಗೆ ಬಂದೆ. ಎಷ್ಟು ದಿವಸ ಕಾದೆ? ಎಷ್ಟು ದಿವಸ ಕಾದೆ? 15 ದಿವಸ ಹೇಳಿಲ್ಲ. 15 ದಿವಸ ಹೇಳಿಲ್ಲ. ನೀ 1 ವರ್ಷ ನೀ ಸತ್ತಿದ್ದೆ. ಒಳಗಲ್ಲಿ ಹೋರಾಟ ಮಾಡ್ತಾ ಇದ್ದೆ. ಯಾರ ಜೊತೆಗೆ? ಹಾಗಾದ್ರೆ ರಕ್ಕಸರೊಟ್ಟಿಗೆ. ರಕ್ತ ಬಂದದ್ದು ಯಾರದ್ದು? ರಕ್ಕಸರದ್ದು. ರಕ್ಕಸರದ್ದು. ಹೌದು. ಅಲ್ಲಿ ಒಳಗಡೆ ಬಹಳಷ್ಟು ರಕ್ಕಸರಿದ್ದಿದೆ.
ಮಾಡಿದ್ಯಾ? ಹೌದು. ಹೋಗುವಾಗ ಒಬ್ಬರೇ ನಟಿಸಿಕೊಂಡು ಅವರು ಮಾಯಾವಿ ಅಲ್ವಾ? ಅಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ ಏನ. ಅವನನ್ನು ಕೊಲ್ಲಿಕ್ಕೆ ಒಂದು ದಿವಸ ಸಾಕಾಯ್ತು, ಉಳಿದ ರಕ್ತ ಸಂಬಂಧಕ್ಕೆ ಮತ್ತೆ ಒಂದು ವರ್ಷ ಬೇಕಾಯ್ತಾ? ನಿನಗೆ ಒಂದು ಸಂಬಂಧ ಇದ್ದ ಪ್ರಶ್ನೆ ಅಲ್ಲ. ನಾನು ಒಳಗೆ ಹೋಗುವಾಗ ನಿನಗೆ ಹೇಳಿದ್ದೇನೆ, ನಾನು ಬರುವಲ್ಲಿವರೆಗೆ ಇಲ್ಲೇ ಇರಬೇಕು, ಕದಲಬಾರದು ಅಂತ ಹೇಳಿದ್ದೇನೆ. ಹೌದು. 1 ವರ್ಷ ಅಲ್ಲ, 10 ವರ್ಷ ಅಲ್ಲ, 100 ವರ್ಷ ಆದ್ರೂ ನೀ ಕಾಯ್ಬೇಕು. ಅಲ್ಲ, ಅಣ್ಣನ ಮೇಲೆ ಅಭಿಮಾನಿದ್ರು ಕಾಯ್ಬೇಕು. 100 ಅಷ್ಟು ಕಾದ್ಯಾ? 3 ವರ್ಷ ಕಾಯುವುದಕ್ಕೆ ತೊಂದರೆ ಇಲ್ಲ. ನಾನಿಲ್ಲಿ ನೀನು ಬರ್ತೀಯ ಅಂತ 3 ವರ್ಷ ಕಾಯಿದೆ. ನಮ್ಮಿಬ್ಬರನ್ನ ಕಾದು ಕಾದು ಅಲ್ಲ ಅವರೆಲ್ಲ ಸಾಯುವುದು. ಅದಾಗಬಾರ್ದಲ್ಲ. ಯಾರು ಹೇಳಿದ್ದೇನೆ? ಯಾರು ಸಾಯುವುದಿಲ್ಲ ನಾವು ಬರ್ದೇ ಇದ್ರೆ. 3 ಜನ ಅಪರಾಧಿಗಳಿಗೆ ಶಿಕ್ಷೆ ಆದ್ರೂ ತೊಂದರೆ ಇಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದಂತೆ. ನೀನು ಒಳಗೋದವ, ಯುದ್ಧ ಮಾಡಿದವ, ಅಲ್ಲಿ ಸತ್ತರೆ ಯುದ್ಧದಲ್ಲಿ ಸಾಯೋದಿದ್ದತೆ. ಪಾಪ ಏನು ತಪ್ಪು ಮಾಡಿದ ಊರೆಲ್ಲ ಸಾಯಬೇಕಲ್ಲ. ಯಾರು ಹೇಳಿದ್ದವರು ಸಾಯ್ತಾರೆ ಅಂತ ಯಾರಾದ್ರೂ ಹೇಳಿದ್ದಾರ? ಸುಗ್ರೀವ ನೀನು ಇಲ್ಲದೆ ಇದ್ರೆ ಸಾಯ್ತಾನೆ ಅಂತ ಯಾರಾದ್ರೂ ಹೇಳಿದ್ದಾರ? ವಾಲಿ ಇಲ್ಲದೆ ಇದ್ರೆ ವಾಲಿ ಇಲ್ಲದೆ ಇದ್ರೆ ವಾಲಿ ಮಹಾರಾಜ, ವಾಲಿ ಇಲ್ಲದಿದ್ದ ಮೇಲೆ ನಾನೇ ಅಲ್ವಾ? ಹೌದು. ಯಾರು ಹೇಳಿದ್ದೀನಿ? ಮತ್ತೆ ವಾಲಿ ಇಲ್ಲದಿದ್ರೆ ಮಹಾರಾಜ. ನನಗೆ ಮಗ ಇಲ್ವಾ? ಅಂಗದ ಇಲ್ವಾ? ಅಂಗದ ತೀರ ಸಣ್ಣವನಲ್ಲ. ಈಗ ಅಪ್ಪ ಪಟ್ಟಾಭಿಷೇಕ ಮಾಡಿದ್ದು ಯಾರಿಗೆ? ಅಧಿಕಾರ ಯಾರಿಗೆ? ಅಧಿಕಾರ ನನಗೆ. ಅಧಿಕಾರ ನಿನಗೆ. ಯುವರಾಜ ಯಾರು? ಯುವರಾಜ ಪೀಠ ನಾನು ನಿನಗೆ ಕೊಟ್ಟು. ಅಲ್ಲ, ಯುವರಾಜ ಯಾರು? ಯುವರಾಜ ಯುವರಾಜ ಮಹಾರಾಜ ಆಗುದ ಮತ್ತೊಬ್ಬ ಬಂದು ಮಹಾರಾಜ. ಈಗ ನಾನಿದ್ದೇನಲ್ಲ, ನಾನಿದ್ದೇನಲ್ಲ. ನೀನ್ ಸತ್ಯ ಅಂತ ತಿಳಿದಾಯ್ತಪ್ಪ. ನೀ ಸತ್ತ ಮೇಲೆ ಮಹಾರಾಜ ಯಾರು? ಯುವರಾಜ ಆಗುದು ಸತ್ತ ಅಂತ ತಿಳಿದುಕೊಳ್ಳುವುದೇ ಇದ್ರೆ ವ್ಯಕ್ತಿಯೊಬ್ಬ ಸತ್ತ ಮೇಲೆ ಪಿಂಡ ಹಾಕಿದ ಮೇಲೆ ಮನೆಗೆ ಬಂದು ಪರಮಾನ್ನ ಮಾಡಿ ಊಟ ಮಾಡುವುದಲ್ಲ. ಯಾರಾದ್ರೂ ಬಹಳ ಬೇಸರದಲ್ಲಿ ಕೂತಾಗ ಅವರ ಸಂಬಂಧಿಕರು ಬಂದು ಬಾಯಿಗೆ ಬಂದು ತುತ್ತಾಕಿ ಊಟ ಮಾಡಿ ಅಂತ ಹೇಳಿದ್ರೆ ಊಟ ಮಾಡುವ ಕಾಲ. ನೀನ್ ಹಾಗಲ್ಲ. ಅಣ್ಣ ಸತ್ತ ಸೂತಕ ಕಳೆಯುವ ಮೊದಲು ಹೊತ್ತಿಗೆ ಹಾಸಿಗೆಯನ್ನು ಲೆಕ್ಕ ಮಾಡಿದ ಪುಣ್ಯಾತ್ಮ. ನಾನು ಜಾಂಬವಾದ ಋಷಿಗಳೆಲ್ಲ ಹೇಳಿದ್ರು ಏನಂತ ಅಂಗಗಳೆಲ್ಲ ಹೇಳಿದ್ರು, ಕುಳಿತುಕೊಳ್ಳಿ ಅನ್ನುವ ಹಾಗೆ ಪೀಠದಲ್ಲಿ ಕುಳಿತುಕೊಳ್ಳಬೇಕಿರುವಾಗ ಜಾಂಬವಾದಿಗಳೆಲ್ಲರೂ ನನಗೆ ಆಶೀರ್ವಾದ ಮಾಡಿದ್ರು. ಹಿರಿಯರ ಮಾತನ್ನ ತಿರಸ್ಕಾರ ಮಾಡುವ ಹಾಗಿಲ್ಲ. ಹಾಗಾಗಿ ಪೀಠಾಭಿಷಕ್ತನಾದೆ. ಪಕ್ಕದಲ್ಲಿ ಹೆಂಡತಿಯಾದ ಮೈಮ ಬಂದು ಕುಳಿತುಕೊಂಡಳು. ಏನು ತಾರೆಯನ್ನ ಅತ್ತಿಗೆಯನ್ನ ನಾನು ಬಾ ಅಂತ ಕನ್ನಡಲ್ಲ, ಅವಳಾಗಿ ಬಂದು ಕುಳಿತುಕೊಂಡಳು. ನೀನು ಬೇಡ ಅಂತ ಹೇಳಿದ್ಯಾ? ಹೇಗೆ ಹೇಳುವುದು? ಜಾಂಬವಾದಿಗಳ ಮುಖವನ್ನು ನೋಡಿದೆ, ಅವರೆಲ್ಲ ಸಮ್ಮತಿಯನ್ನು ಸೂಚಿಸಿದ್ರು. ನಮಗೊಂದು ಅಭ್ಯಾಸ, ಹಿರಿಯವರು ಇಲ್ಲೇ ಇರಬೇಕು, ನಿಮ್ಮ ಅವಧಿ ಮುಗಿಯಲಿವರೆಗೆ ನೀವು ಹೋಗಬಾರ್ದು, ಬೇರೆ ಕಡೆಯಲ್ಲಿ ನಿಮ್ಮ ಪ್ರದರ್ಶನ ಆಗಬಾರ್ದು, ಇಲ್ಲೇ ಮಾಡ್ತಾ ಇರಬೇಕು ಅಂತ ಹೇಳಿದ್ರೆ ಅವ್ರ ಮಾತಿಗೆಲ್ಲ ನಾವು ಬೆಲೆ ಕೊಡುವವರು, ನೀವು ಬೆಲೆ ಕೊಡದೆ ಹೋಗ್ತೀರಿ. ನಮ್ಮದಿಲ್ಲ. ಪೂರ್ಣ ಹೊರಗೋಗ್ಬೇಡ, ನಾವು ಸ್ವಲ್ಪ ಇಲ್ಲೇ ಇರುವ. ನೀನು ಹಿರಿಯರ ಮಾತಿಗೆ ಬೆಲೆ ಕೊಡುವುದು ಹೌದಾದ್ರೆ ನಾನು ಸಣ್ಣವನ ದೊಡ್ಡವ ಹೌದಾ? ನಾನು ನಿನಗೆ ಅವತ್ತು ಹೋಗುವಾಗ ಒಂದು ಮಾತು ಹೇಳಿದ್ದಾರೆ, ನಾನು ಬರುವಲ್ಲಿವರೆಗೆ ಇಲ್ಲೇ ಇರಬೇಕು ಅಂತ. ಹಿರಿಯವರ ಮಾತಿಗೆ ಬೆಲೆ ಎಲ್ಲಿ ಮಾತು ಉಳಿತದೆ? ಈಗ ಸತ್ರ ಮೇಲೆ ಅವ್ರ ಮಾತೆಲ್ಲ ಉಳಿಸ್ಬೇಕಂತಲ್ಲ, ಅವ್ರು ಸಾಯಲಿಲ್ಲ ಅಂತೆಲ್ಲ ಅವ್ರು ಮಾತಾಡಿಸ್ಬೇಕು. ವ್ಯಕ್ತಿ ಸತ್ತ ಮೇಲೆ ಕೊಟ್ಟ ಮಾತು ಸಾಯ್ತದೆ ಅಂತ ನಿನಗೆ ಆಪತ್ಕಾಲದಲ್ಲಿ ಮಾತನ್ನಾದ್ರೂ ಬಿಡಬಹುದು, ಸತ್ಯ ಧರ್ಮಕ್ಕಾಗಿ ಅಂತ ಉಂಟು. ಅದೆಲ್ಲ ಹೇಳಿದ್ದು. ಆಡಿದ ಮಾತು ಯಾವ ಕಾಲಕ್ಕೂ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಮಾತು ಮಾತೇ ಆಗಿರ್ತದೆ. ಅಪ್ಪ ಒಬ್ಬ ಹರಕೆ ಹೇಳಿ ಸತ್ತರೆ ಅವನ ಹರಕೆ ಹೋಯ್ತು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹುಟ್ಟಿದ ಮಗನಾದ್ರೂ ಅಪ್ಪ ಹೇಳಿದ ಹರಕೆಯನ್ನು ಪೂರೈಸಬೇಕು. ಮಾತು ಸಾಯುವುದಿಲ್ಲ, ವ್ಯಕ್ತಿ ಮಾತ್ರ ಸಾಯುವುದು. ಇನ್ನೊಂದುಂಟು, ಅಪ್ಪ 100 ವರ್ಷ ನಾ ಬದುಕಿದರೆ ಇಂಥ ಹರಕೆಯನ್ನ ದೇವರಿಗೆ ಕೊಡ್ತೇನೆ ಅಂತ ಹೇಳಿಕೊಂಡಾಗ ಅವ 99 ವರ್ಷಕ್ಕೆ ಸತ್ತರೆ ಹರಕೆ ಕೊಡಬೇಕಾದಿಲ್ಲ, 100 ವರ್ಷ ಬದುಕಿದ್ರೆ ಮಾತ್ರ. ಆದ್ರೆ ಅಪ್ಪ ಆಡಿದ ಮಾತನ್ನ ಈಡೇರಿಸಬೇಕಾದ ಮಗನಿಗೆ ಕರ್ತವ್ಯ. ನೆನಪಿಟ್ಕೋ, ಜ್ಯೇಷ್ಠ ಪಾತ್ರ ಪಿತೃ ಸಮಾನ. ಪಿತೃಲ್ಲ ಸಮಾನ. ಪಾಪಿ ಮಗನೇ, ನಿನಗೆ ಜ್ಯೇಷ್ಠ ಪಾತ್ರ ಪಿತೃ ಸಮಾನ ಅಂತ ಹೇಳಲಿಕ್ಕೆ ಆಗ್ತದೆ? ಅದನ್ನ ಅಣ್ಣನ ಹೆಂಡತಿಯನ್ನ ಹೆಗಲ ಮೇಲೆ ಕೈ ಹಾಕಿ ಕೂತ್ಕೊಳ್ಳುವಾಗ ನಿನಗೆ ಇದು ಅರ್ಥ ಬರ್ಲಿಲ್ವಾ? ನಾನು ಹೆಗಲ ಮೇಲೆ ಕೈ ಹಾಕಿ ಕೂತದಲ್ಲ, ನನ್ನ ಕೈ ಇಡುವಾಗ ಕೈ ಅಡೆಗಡೆ ಅವಳು ಕೂತ್ಕೊಂಡದ್ದು. ಸತ್ಯ. ಅವಳೊಟ್ಟಿಗೆ ನಿನಗಿಂತ ಹೆಚ್ಚು ಸಂಸಾರ ಮಾಡಿದವ ನಾನು. ಕಾರ್ಯ ಏನು ಅಂತ ನನಗೆ ಗೊತ್ತುಂಟು, ನಿನಗೆ ಗೊತ್ತಿರುವುದಲ್ಲ. ಗೊತ್ತದೇ ಆ ದಿವಸ. ಯಾವ ದಿವಸ? ಅವಳು ಬಂದು ಕೂತ್ಕೊಂಡಲ್ಲ. ಈಗ ನಿನಗಾಗಬೇಕಾದದ್ದು ಅವಳು ಬಂದು ಹೇಳಿದ ಮೇಲೆ ಬಿಡುವ ಪ್ರಶ್ನೆ ಇಲ್ಲ. ಜಾಂಬವಾದಿಗಳೆಲ್ಲ ಹೇಳಿದ್ರಲ್ಲ, ಅವ್ರು ಹೇಳಿದ್ರು ಮತ್ತೆ ಬಿಡುವ ಪ್ರಶ್ನೆ ಇಲ್ಲ. ಹಾಗಾಗಿ ಅವಳನ್ನ ಬಿಡ್ಲಿಲ್ಲ. ಮತ್ತೆ ಇಲ್ಲಿ ಅವಳು ಕಷ್ಟ ಆಯ್ತು ಅಂತ ಹೋದದ್ದು ಇಲ್ಲ. ಅವಳು ನಿನ್ನ ಉಪದ್ರ ಸಾಕು ಅಂತ ಇಲ್ಲಿವರೆಗೆ ಓಡಿದ್ದು ಇಲ್ಲ. ನನ್ನ ಜೊತೆಗೆ ಎಷ್ಟು ಚಂದದಿಂದ ಸಂಸಾರ ಸಾಗಿಸ್ತಾಳೆ ಗೊತ್ತುಂಟ? ನನ್ನ ಜೊತೆ ಎಷ್ಟು ಚಂದದಿಂದ ಸಂಸಾರ ಸಾಗಿಸಿದ್ದಾಳೆ. ಪಾಪಿ ಮಗನ ಕಂಡವರು ಕೈ ಕಾಲು ಹಿಡಿದು ನನ್ನ ಹೆಂಡತಿ ಒಂದು ಅವನಲ್ಲಿದ್ದಾನೆ, ಬಿಡಿಸಿಕೊಡಿ ಅನ್ನುವಾಗ ಇದೇ ಭಾವ ಇತ್ತ ನಿನ್ನಲ್ಲಿ? ಅಲ್ಲ, ಅವ್ರು ಯಾರು ಬರ್ಲಿಲ್ಲ. ಎಂತ ಸಾಯ್ತು? ಬರ್ಲಿಕ್ಕೆ ಯಾರು ಬರುವುದಿಲ್ಲ ಅಂತ ನನಗೆ ಗೊತ್ತು. ಆಮೇಲೆ ಗೊತ್ತಾಯ್ತು, ನೀನ್ ಇನ್ನೊಬ್ರು ಹೆಂಡತಿ ಆದ್ರೂ ತೊಂದ್ರೆ ಇಲ್ಲ, ನೀನು ಬಿಟ್ಟುಕೊಡುವನಲ್ಲ ಎನ್ನುವ ಕಾರಣಕ್ಕಾಗಿ ಅವರು ಬರ್ಲಿ. ಇನ್ನೊಬ್ರು ಹೆಂಡತಿಯನ್ನು ಮೊದಲು ಇಟ್ಕೊಂಡದ್ದು ನೀನು ನೆನಪಿಟ್ಕೋ. ನಾನು ಇಟ್ಕೊಂಡದಲ್ಲ, ಅವಳಾಗಿ ಬಂದದ್ದು ಅಂತ ಹೇಳಿದ್ದಲ್ಲ. ಬಂದದವ್ರು ಇಟ್ಕೊಂಡ ಸೌದ ನೀನು. ಈಗ ಒಂದು ಮೇಲೆ ಅಷ್ಟೇ ಏನು ನಿತ್ಯ ಮಾತಾಡು, ಸರಿ ಮಾತಾಡು. ನಿನಗೆ ಬೇಕಾದಷ್ಟು ಹೊತ್ತು ಸ್ವರ ಏರ್ಸುದು ಮತ್ತೆ ನಗಾಡು. ನಿನ್ನ ಮುಖ ನೋಡಿದ್ರೆ ಕಳ್ಳೆ ನಗೆ ಕಾಣುತ್ತೆ. ಹಾಗೆ ಬರುತ್ತೆ. ಹೌದು ತಮ್ಮ, ನಾನು ಕಳ್ಳನೇ, ಆದ್ರೆ ನಾನು ದೊಡ್ಡ ಕಳ್ಳ.
ಹೌದು, ನಾನು ಸಣ್ಣ ಕಳ್ಳ ಒಪ್ಕೊಳ್ತೇನೆ. ಈ ಕಳ್ಳ ದೊಡ್ಡವರು ಸಣ್ಣ ಕಳ್ಳ ದೊಡ್ಡವರು. ಕಳ್ಳನೇ, ಆದ್ರೆ ಕಠಿಣ ಶಿಕ್ಷೆ ಆಗಿದೆ ಅವನಿಗೆ. ಕಠಿಣ ಶಿಕ್ಷೆ ಎಲ್ರಿಗೂ ಆಗ್ತದೆ. ಮಾಡಿದ ಅಪರಾಧದ ಮೇಲೆ ದೊಡ್ಡ ಕಳ್ಳ ದೊಡ್ಡ ಅಪರಾಧ ಮಾಡುದು. ಈಗ ನಿನಗೆ ಬೇಕಾದದ್ದು ನಾನು ಹೆಂಡತಿ ಬೇಕಾ? ಇಟ್ಕೊಂಡಿದ್ದೆ. ಅಲ್ಲ ಹೌದು, ನಿನ್ನ ಹೆಂಡತಿ ನನಗೆ ಬೇಕಾ? ಮದುವೆ ಮಾಡಿಸಿದ್ದೆ ನನಗೆ. ನೀನೇ ಮಾಡಿಸಿದ್ದು. ಅವಳನ್ನ ಕರೆದುಕೊಂಡು ಬಂದು ಹೌದು ಮಂಗಗಳಲ್ಲಿ ಇಲ್ಲದೆ ಇರುವಂತಹ ಪಾಣಿಗ್ರಹಣವನ್ನು ಮಾಡಿಸಿ ನಾನೇ ಕರೆತಂದು ನನಗೆ ಮದುವೆ ಮಾಡಿಸಿದ್ದೆ. ಈಗ ಆ ಕಾಲಕ್ಕೆ ನಾನೇ ಅವಳನ್ನು ಮದುವೆ ಆಗ್ಬೋದಿತ್ತಲ್ಲ. ನನ್ನನ್ನು ಕೇಳುವವರು ಯಾರಿದ್ದಾರೆ? ಯಾರು ಇಲ್ಲದೆ ಆಯ್ತು. ಆಗ ನನಗೆ ಮದುವೆ ಮಾಡಿಸಿದ್ದೇನೆ. ಯಾಕೆ? ನೀನು ನನ್ನ ತಮ್ಮ, ನೀನು ನನ್ನ ಮಗನ ಹಾಗೆ ಎನ್ನುವ ಭಾವದಲ್ಲಿ ನಿನಗೆ ಮದುವೆ ಮಾಡಿಸಿದ್ದೆ. ಈಗ ಅವಳನ್ನು ಇಟ್ಟುಕೊಂಡದ್ದು ಯಾಕೆ ಗೊತ್ತಾ? ತಮ್ಮನೆನ್ನುವಂತ ಭಾವವನ್ನ ದೂರ ಮಾಡಿದವ ನೀನು ಮೊದಲ ಸುಗ್ರೀವನಾಗಿ ಬಾ, ನಿನ್ನ ಹೆಂಡತಿಯನ್ನು ನಿನಗೆ ಕೊಡ್ತೇನೆ. ಈಗ ಆಗ ನನಗೆ ಮದುವೆ ಮಾಡಿ ಕೊಡುವಾಗ ರುಮಯ ವಿಷಯದಲ್ಲಿ ನಿನ್ನ ಭಾವ ಹೇಗಿತ್ತು? ಮಗಳು ಅಂತ ಇತ್ತು. ಆ ಮಗಳನ್ನ ನೀ ಮತ್ತೆ ಪುನಃ ಬಿಟ್ಟುಕೊಳ್ಳುದು ಸರಿಯಾ? ನಿನಗೆ ನಾನು ಸಾಯುವಲ್ಲಿಯವರೆಗೆ ತಾರೆಯ ಮೇಲೆ ಯಾವ ಭಾವ ಇತ್ತು? ಅಯ್ಯೋ ನನಗೆ ಅತ್ತಿಗೆ ಅಂತ ಹೇಳಿದ್ರೆ ತಾಯಿಯಲ್ಲಿ ಇಟ್ಕೊಳ್ಳುವಾಗ ನಿನಗಿದು ಬರ್ಲಿಲ್ವಾ? ಅದು ಹಿರಿಯವರು ಹೇಳಿದ್ದು. ಎಂತದ್ದು? ನಿನಗೆ ಯಾರಾದ್ರೂ ಹೇಳಿದ್ರ? ಅಲ್ಲ, ಹಿರಿಯವರು ಹೇಳಿದ್ರೆ ನಿನಗೆ ಯಾವುದು ಆಗ್ತದ? ಆ ಪಾರ್ವತಿ ಪರಮೇಶ್ವರಿಗೆ ಮದುವೆ ಆಗುವಾಗ ಇದ್ದಂತ ಜಾಂಬವಾದಿಗಳು ಹೇಳಿದ್ದು ಇದು ತಪ್ಪಿಲ್ಲ ಅಂತ. ತಪ್ಪಿಲ್ಲ ಅಂತ ನಮಗೆ ಹೇಳುವಂತೆ. ನಿನಗೆ ಯಾರಾದ್ರೂ ಒಬ್ರು ನೀತಿ ಮಾತನ್ನು ಹೇಳುವುದಕ್ಕೆ ಬಂದ್ರೆ ಅವ್ರನ್ನ ಏನ್ ಮಾಡಿದ್ದೀನಿ ನೀನು? ಯಾರಿಗೆ ಯಾರು ಹೇಳುದು? ನಿನಗೆ ಹೇಳುದಕ್ಕೆ ಯಾರಿಗೆ ಯಾರು ಹೇಳುದು? ನಿನಗೆ ಹೇಳುದಕ್ಕೆ ಬಂದ್ರೆ ನನಗೆ ಹೇಳಬೇಕಾದದಿಲ್ಲ. ನಾನು ಹೇಳಿದ್ದನ್ನ ಮತ್ತೊಬ್ಬರು ಹಿರಿಯವರು ಹೇಳಬಾರ್ದಂತೇನಿಲ್ಲ. ಹಿರಿಯವರು ತಪ್ಪಿದ್ರೆ ಕಿರಿಯವರು ಹೇಳ್ಬೋದು. ನಿನಗೆ ನನ್ನಿಂದ ಅನ್ಯಾಯ ಆದದ್ದು ಮೊದಲ, ನನಗೆ ನಿನ್ನಿಂದ ಅನ್ಯಾಯ ಆದದ್ದು ಮೊದಲ? ನಿನಗೆ ನನ್ನಿಂದ ಅನ್ಯಾಯ ಆದ. ಹೌದಾ? ಹಾಗಾದ್ರೆ ನಿನ್ನಿಂದ ನನಗೆ ಮೊದಲು ಅನ್ಯಾಯ ಆದ ಮೇಲೆ ಅನ್ಯಾಯ ಆದ ತಮ್ಮನಾದಂತ ನೀನು ನಂಬಿಕೆಯಲ್ಲಿ ಇರಬೇಕಾದವ. ಅಣ್ಣ ಹೊರಗೆ ಬರಬಾರದು ಅಂತ ಬಂಡೆ ಇಟ್ಟು ಬಂದವ ನೀನೆ. ನಂಬಿಕೆ ನಿನ್ನ ತೋಳ ವಿಕ್ರಮದ ಮೇಲೆ ನಂಬಿಕೆ. ಆ ತೋಳ ವಿಕ್ರಮದ ವಿಶ್ವಾಸವನ್ನು ನೀ ಕಳ್ಕೊಂಡೆ. ನಿನ್ನ ರಕ್ತವೇ ಬಂತು ಅಂತ ಯೋಚನೆ. ಸರಿ ಹಾಗೆ ಯೋಚನೆ ಮಾಡುವ. ಸಮುದ್ರ ಮಥನದ ಕಾಲದಲ್ಲಿ 99 ಕೋಟಿ ಮಾಡಿದಂತ ಕಾರ್ಯವನ್ನ ಏಕಾಂಗ ವೀರನಾಗಿ 3 ಮೂರ್ತಿಗಳ ಮುಂದೆ ನಾನು ಮಾಡಿದಾಗ ಅಷ್ಟೊತ್ತಿಗೆ ನನ್ನ ಪರಾಕ್ರಮ ಏನು ಅಂತ ಗೊತ್ತಿರಲಿಲ್ವಾ? ಸಾಮಾನ್ಯ ಒಬ್ಬ ರಕ್ಕಸ ನನ್ನಿಂದ ಪೆಟ್ಟು ತಿಂದು ಓಡಿ ಹೋದವನಿಂದ ನಾನು ಪೆಟ್ಟು ತಿಂದು ಸಾಯ್ತೇನೆ ಅಂತ ನೀ ಹಾಕಿ ತೀರ್ಮಾನ ಮಾಡಿದೆ. ಆವಾಗ ನಿನ್ನಲ್ಲಿ ಸಾಹಸ ಇದ್ದಿತ್ತು. ಆವಾಗ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೆ. ಈ ಕೆಲವೊಂದು ಸಂದರ್ಭ ಸಾಹಸಗಳು ಮೊದಲಿದ್ದದ್ದು ಈಗಲೂ ಇರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ವಯಸ್ಸಾದಾಗಲೂ ನಮ್ಮಲ್ಲಿರುವ ಶಕ್ತಿಗಳೆಲ್ಲ ಕಡಿಮೆ ಆಗ್ತಾ ಬರ್ತದೆ. ಯಾರಿಗೆ ವಯಸ್ಸಾಯ್ತು? ಯಾರಿಗಂತ ಕೇಳಿದ್ರೆ ನಿನ್ನ ನೋಡಿದ್ರೆ ಗೊತ್ತಾಗುದಿಲ್ಲ. ವರ್ಷ ಎಷ್ಟಾಯ್ತು? ಅಲ್ಲ, ವರ್ಷ ಎಷ್ಟಾಯ್ತು? ಕೋಟಿ ವರ್ಷ. ನಿನಗೆ ಎಷ್ಟಾಯ್ತು? ನನಗೂ ಅಷ್ಟೇ, ಬಹಳ ಹೆಚ್ಚಿಗೆ ಒಟ್ಟಿಗಿದ್ದವ್ರು ನಾವು. ಕ್ಷಣ ಮಾತ್ರ ವ್ಯತ್ಯಾಸ. ಹಾಗಾದ್ರೆ ಈಗ ನಿನ್ನಲ್ಲಿ ಬಲ ಕಡಿಮೆ ಆಗ್ಲಿಲ್ಲ ಅಂತ ಆದ್ರೆ ನನ್ನಲ್ಲೂ ಕಡಿಮೆ ಆಗುವುದಕ್ಕೆ ಸಾಧ್ಯ ಇಲ್ಲ. ನನ್ನಲ್ಲಿ ಕಡಿಮೆ ಆಗ್ಲಿಲ್ಲ ಅಂತ ಹೇಳಿಲ್ಲ. ನನ್ನಲ್ಲಿ ಕಡಿಮೆ ಆಗಿದೆ ಅಂತ ನಾನು ಅಲ್ಲಿಂದ ಈಚೆ ಬಂದು ಸೇನೆ ಸಿದ್ಧ ಮಾಡಿ. ನನ್ನಲ್ಲಿ ಇನ್ನೂ ಕಡಿಮೆ ಆದದ್ದಲ್ಲ, ವಾಲಿಯಲ್ಲಿ ಬಲವಿನ್ನು ಹಾಗೆ ಇದೆ ಎನ್ನುವುದನ್ನ ನಾನು ಅರ್ಥವಿಸಿಕೊಂಡದ್ರಿಂದಲೇ ನಿನ್ನನ್ನ ಇಲ್ಲಿವರೆಗೆ ನಾಡಿನಿಂದ ಹೊರಗಿಡುವ ಪ್ರಯತ್ನವನ್ನು ಮಾಡಿದ್ದು. ಈಗ ನಿನಗೆ ಹೆಂಡತಿ ಕೊಡ್ಬೇಕಾ? ನೀನು ಋಷ್ಯಮುಖಕ್ಕೆ ನೀನು ಹೋದಾಗ ನಿನ್ನ ತಲೆ ಹೋಳಾಗ್ಬೇಕು. ಅವತ್ತು ನೀನು ನನ್ನ ತಮ್ಮ ಅಂತ ಗೊತ್ತಾಗ್ತದೆ. ಯಾಕೆ ಕೇಳಿದ್ರೆ ವಾಲಿಗೆ ಸಂಬಂಧಪಟ್ಟವ್ರು ಯಾರಾದ್ರೂ ಅಲ್ಲಿದ್ರೆ ಅವ್ರು ಸಾಯ್ತಾರೆ ಅಂತ ಶಾಪ ಅಲ್ವಾ? ನೀನೀಗ ಅಲ್ಲಿದ್ರು ಸಾಯುವುದಿಲ್ಲ. ಯಾಕೆ? ನಿನ್ನ ಮನಸ್ಸಲ್ಲಿ ಅಣ್ಣ ಸಾಯಲಿ ಅಂತ ಉಂಟು. ಹಾಗಲ್ಲ, ವಾಲಿಗೆ ಹಿತವಂತರಾದವರು ಈ ಸ್ಥಳಕ್ಕೆ ಬಂದರೆ ಸಾಯಬೇಕು ಅಂತ ಇದ್ದದ್ದು. ವಾಲಿಗೆ ಹಿತವಂತರಾದವರು ಸುಗ್ರೀವನ ಮೇಲೆ ಒಳ್ಳೆ ಮನಸ್ಥಿತಿ, ಅವ ನನ್ನ ತಮ್ಮ, ನನ್ನ ಬಂಧು, ನನ್ನ ಬಳಗ ಅಂತ ನಿನಗಿದ್ದಿದ್ರೆ ನಾನು ಯಾವತ್ತೂ ಸಾಯ್ತಾ ಇದ್ದೆ. ವಾಲಿಗೆ ಹಿತವಂತರಾದವರು ಬಂದ್ರೆ ಸಾಯ್ಬೇಕಂತಿದ್ದದ್ದು ನಿನ್ನ ಮನಸ್ಸಿನಲ್ಲಿ ನಾನು ಇಲ್ಲ ಅಂತ ನಾನು ಅಲ್ಲಿ ಬದುಕಿದಾಗಲೇ ಗೊತ್ತಾಯ್ತು ನನಗೆ. ಮರಿಮಂಗ, ನಾನು ಸತಿಯ ಕೊಡೆನು ಚವದೆ. ಸಾಯಲಿಕ್ಕೆ ಇಷ್ಟು ದಿವಸ ಹೊಡಿಲಿಕ್ಕೆ ಬಂದಾಗ ಮುಖ ಆದ್ರೂ ಕೆಳಗೆ ಮಾಡ್ತಾ ಇದ್ದೆ. ಮುಖಕ್ಕೆ ಬಿಟ್ಟೆ ಪಾಪ. ನನಗೆ ಒಂದು ಬಹಳ ವರ್ಷದಿಂದ ಒಂದು ಆಸೆ. ಇದುವರೆಗೆ 4-5 ಬಾರಿ ನೀನು ಬಂದಾಗಲೂ ನೀನು ಬೀಳುವಾಗ ಜಾಗ್ರತೆ ಮಾಡು. ಈ ಹೊಸತಾಗಿ ಪೆಟ್ಟು ತಿನ್ನುವವರಿಗೆ ಗೊತ್ತಿರುವುದಿಲ್ಲ ಎಲ್ಲಿ ಬೀಳ್ತದೆ, ಹೇಗೆ ಬೀಳ್ತದೆ, ಯಾವ ಭಾಗಕ್ಕೆ ಬೀಳ್ತದೆ ಅಂತ. ಯಾವತ್ತು ಪೆಟ್ಟು ತಿಂದು ಅಭ್ಯಾಸ ಆದ ಈ ಹೆಬ್ಬಾವಿನ ಸಂತಾನದವರಿಗೆ ಪೆಟ್ಟು ಹೀಗೆ ಬೀಳ್ತದೆ ಎನ್ನುವ ವಿಶ್ವಾಸ ಉಂಟು. ನಾನು ಕೈ ಎತ್ತಿದ್ರೆ ಸಾಕು, ಪಾಪಿ ಮಗ ಕಂಚು ಬರು. ಮತ್ತೆ ಈ ಕ್ಷೇತ್ರದಲ್ಲಿ ಗಟ್ಟಿ ಎಲ್ಲಿ ಬೀಳ್ತದೆ, ಹೇಗೆ ಬೀಳ್ತದೆ ಅಂತ ನಿನಗೆ ಸರಿ ಗೊತ್ತುಂಟು. ಯಾಕೆ ಕೇಳಿದ್ರೆ ಕೊಟ್ಟವ ನಾನೇ. ನನಗೂ ಕೊಟ್ಟವ್ರು ಯಾರು ಪ್ರಪಂಚದಲ್ಲಿ ಇಲ್ಲ. ಅಣಕವಲ್ಲ ಮೊದಲಿನಂತೆ ಇಷ್ಟು ದಿವಸ ಪೆಟ್ಟು ತಿಂದಿರ್ಬೋದು, ಆದ್ರೆ ಇವತ್ತು ತಿನ್ನುವ ಪ್ರಶ್ನೆ ಇಲ್ಲ. ಕೊಡ್ಬೇಕಂತ ಬಂದಿದ್ದಾನೆ. ಬಿಡ